ಎಲ್ರಿಗೂ ನಮಸ್ಕಾರ. ಜೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗೋರಿಕಾಯಿ ಗೊಜ್ಜು. ಮಿಕ್ಸಿ ಜಾರ್ಗೆ 1/4 ಕಪ್ ಅಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ತೆಂಗಿನ ತುರಿ ಹಾಕ್ಬೋದು. 8 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 1 ಈರುಳ್ಳಿ ಹಾಕ್ತಾ ಇದ್ದೀನಿ ಚಿಕ್ಕದು. 4 ಹಸಿಮೆಣಸು ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಸಿಮೆಣಸು ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಇದನ್ನು ಇಲ್ಲಿ ಒಲೆ ಹಚ್ಚಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೊಂದು 3-4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. 1 ಈರುಳ್ಳಿ, 1 ಟೊಮೆಟೊ ಹಾಕ್ತಾ ಇದ್ದೀನಿ ಹೆಚ್ಚಿರೋದು. ಕರಿಬೇವು ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ. ಇವಾಗ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ ಇವಾಗ ಫ್ರೈ ಆಗಿದೆ ಇದು. ಈಗ ಮಿಕ್ಸಿಗೆ ಹಾಕಿರೋ ಇದು ಹಾಕ್ತಾ ಇದ್ದೀನಿ. ಕಾಯಿ ತುರಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿರೋದು, ಹಸಿಮೆಣಸು ಅದನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಹುರಿತೀನಿ, ಫ್ರೈ ಮಾಡ್ಕೊತೀನಿ. ಒಂದು 1 ನಿಮಿಷ ಅಷ್ಟೇ ಇದು. ಈಗ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿದ್ದೀನಿ ಇದನ್ನು. ಇವಾಗ ಗೋರಿಕಾಯಿ ಹಾಕ್ತಾ ಇದ್ದೀನಿ. ಇದು ಚವಳಿಕಾಯಿನೇ ಅಂತಾರೆ. ಗೋರಿಕಾಯಿ ಒಂದು 1/4 kg ತೊಗೊಂಡು ತೊಳ್ಕೊಂಡು ಹೆಚ್ಕೊಂಡಿದ್ದೀನಿ. ಇದನ್ನು ಇದು ಹಾಕ್ತಾ ಇದ್ದೀನಿ. ಹಾಕಿದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಶೇಂಗಾ ಪೌಡ್ರ್ ಹಾಕ್ಕೊತೀನಿ. 2 ಸ್ಪೂನ್ ಅಷ್ಟಿದೆ. ಇದು ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಶೇಂಗಾನ. ಇದನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು, ಒಂದು 1/4 ಕಪ್ ಅಷ್ಟು ನೀರು ಹಾಕ್ತೀನಿ. ಇದನ್ನ ಕುಕ್ಕರ್ ಮುಚ್ಚಳ ಮುಚ್ತೀನಿ. ಕುಕ್ಕರ್ ಮುಚ್ಚಿದ್ದೀನಿ. ಈಗ 2 ವಿಸಿಲ್ ಕೂಗಿಸ್ಕೊತೀನಿ. ಇದನ್ನ ಪ್ರೆಷರ್ ಹೋಗಿದೆ, ತೆಗಿತಾ ಇದ್ದೀನಿ. ಇದನ್ನ ಮುಚ್ಚಳ ತೆಗೆದಿದ್ದೀನಿ. ಆಗಿದೆ ಇದು. ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದನ್ನ ಬೇರೆ ಪಾತ್ರೆ ತೆಕ್ಕೊತೀನಿ. ಬೇರೆ ಪಾತ್ರೆ ತೆಕ್ಕೊಂಡಿದ್ದೀನಿ. ಈ ರೆಸಿಪಿ ಜೋಳದ ರೊಟ್ಟಿ, ಚಪಾತಿ, ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಬೀನ್ಸ್ ಕಣ್ಣಿಗೆ ಒಳ್ಳೆಯದು. ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.